ಎಲ್ಲರಿಗೂ ನಮಸ್ಕಾರ. ಇಂದಿರಂತನೆಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಮುಂಬೈಯಿಂದ ಶಾಸ್ತ್ರಿಗಳು ಮನೆಗೆ ಹಿಂತಿರುಗಿ ಬರ್ತಾರೆ. ತಾಯಿಗೆ ಮತ್ತು ಹೆಂಡತಿಗೂ ಎಲ್ಲ ಸಮಾಧಾನವೂ ಆಗತ್ತೆ. ಸಂಜೆಗೆ ಅವ್ರ ಗೆಳೆಯ ಸುದರ್ಶನ ಅಯ್ಯಂಗಾರ್ ಬರ್ತಾರೆ. ಶಾಸ್ತ್ರಿಗಳು ತಮ್ಮ ಮುಂಬೈನ ವರದಿಯನ್ನು ಅವ್ರಿಗೆ ಒಪ್ಪಿಸ್ತಾರೆ. ನೀನೇ ಈಗಿನ ಕಾಲಕ್ಕೆ ಪುಣ್ಯವಂತ ಕಣಪ್ಪ, ದೇವರು ನಿನಗೇನು ಕಡಿಮೆ ಮಾಡಿಲ್ಲ, ಬೇಕಾದ್ದನ್ನೆಲ್ಲ ನಿನಗೆ ಕೊಡ್ತಾನೆ ಇದ್ದಾನೆ, ನೀನು ಮನಸ್ಸು ಮಾಡಿದ್ದೆಲ್ಲ ನಡೆದು ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳನ್ನು ಸುದರ್ಶನ ಅಯ್ಯಂಗಾರ್ ಅವರು ಹೊಗಳ್ಬಿಟ್ಟು ಹೊರಡ್ತಾರೆ. ರಾತ್ರಿ ಊಟ ಮುಗಿಸಿ ತಾಂಬೂಲ ಹಾಕ್ಕೊಳ್ಳುವಾಗ, ನಾನು ನಾಳೆ ಕೆರೆಹಳ್ಳಿಗೆ ಹೋಗಿ ಬರ್ತೀನಿ ಸೌಭಾಗ್ಯ ಅಂತ ಸಭಾಪತಿಗಳು ಹೇಳ್ತಾರೆ. ಇವತ್ತಾನೇ ಬಂದಿದ್ದೀರಾ, ನಾಳೆ ಮತ್ತೆ ಊರು ಬಿಡಬೇಕಾ ಅಂತ ಆಕೆ ಕೇಳಿದಾಗ, ಹೌದು, ನಾನು ಬಸವಲಿಂಗಯ್ಯ ಅವ್ರನ್ನ ಕಂಡು ರಮಣಶಾಸ್ತ್ರವನ್ನು ಕಲಿತು ಬರಬೇಕು ಅಂತ ಹೇಳ್ತಾರೆ. ಆಗಲಿ ಕಲಿಯೋರಂತೆ, ಅದಕ್ಕೆ ಏನು ಅವಸರ ಈಗ ಅಂತ ಆಕೆ ಹೇಳ್ತಾಳೆ. ಇನ್ನೂ ನಾನು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಬೊಂಬಾಯಲ್ಲಿ ಆರ್ಟನ್ ಸಾಹೇಬರು ಹಿಪ್ನಾಟಿಸಮ್ ಶಕ್ತಿ ಬಗ್ಗೆ ಹೇಳಿದ್ರು, ಅದನ್ನು ಸಾಧಿಸಬೇಕು. ಆನಂತರ ಆತ್ಮವಾಹನೆಯನ್ನು ಸಿದ್ಧಿಸ್ಕೊಳ್ಬೇಕು, ರಮಲಶಾಸ್ತ್ರವನ್ನು ಕಲಿಬೇಕು. ಹಾಗಾಗಿ ಆದಷ್ಟು ಬೇಗ ಒಂದೊಂದನ್ನೇ ಅಭ್ಯಾಸ ಮಾಡೋದು ಒಳ್ಳೆಯದು ಅಂತ ಸಭಾಪತಿಗಳು ಹೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಆಗಲಿ, ಬೇಕಾದಷ್ಟು ಕಲಿಯುವರಂತೆ, ಆದರೆ ಕಲಿತ ವಿದ್ಯೆ ಎಲ್ಲ ಕೊನೆವರೆಗೂ ಉಳಿಯುತ್ತೆ ಅಂತ ನೀವು ಹೇಗೆ ನಂಬ್ಕೊತೀರಾ? ಹಾಗೆ ನಂಬ್ಕೋಬೇಡಿ ಅಂತ ಆಕೆ ಹೇಳ್ತಾಳೆ. ಆಗ ಸಭಾಪತಿಗಳು ಹೇಳ್ತಾರೆ, ಹಾಗಾದರೆ ನಾನು ನಾಳೆ ಕೆರೆಹಳ್ಳಿಗೆ ಹೊರಡಲೆ ಅಂತ ಕೇಳಿದಾಗ, ನಾಳೆ ಬೇಡ, ಒಂದೆರಡು ದಿನ ಸುಧಾರಿಸ್ಕೊಳ್ಳಿ, ಅಷ್ಟರಲ್ಲಿ ಪ್ರಯಾಣದ ಆಯಾಸವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಆರೋಗ್ಯ ಕೆಡುತ್ತೆ ಅಂತ ಆಕೆ ಹೇಳಿದಾಗ, ಆಕೆ ಮಾತಿಗೆ ಪ್ರತಿ ಹೇಳದೆ ಒಪ್ಕೊತಾರೆ ಶಾಸ್ತ್ರಿಗಳು. ವಿಶ್ರಾಂತಿಗಾಗಿ ಮೀಸಲಾದ 2 ದಿನಗಳು ಕೂಡ ಸರಿಯಾಗಿಯೇ ಉಪಯೋಗ ಮಾಡಿಕೊಳ್ತಾರೆ. ಬೆಳಗ್ಗೆ ಅಭ್ಯಂಜನ ಸ್ನಾನ ಮಾಡ್ತಾರೆ, ಕಣ್ಣು ತುಂಬ ನಿದ್ದೆ ಮಾಡಿ ಮೈನೋವು ಕಳ್ಕೊತಾರೆ. ಹೊಸ ಉತ್ಸಾಹ ಕೂಡ ಅವರಲ್ಲಿ ತುಂಬಿಕೊಳ್ಳುತ್ತೆ. 3ನೇ ದಿನ ಅವರು ಕೆರೆಹಳ್ಳಿಗೆ ಹೋಗೋದನ್ನು ತಪ್ಪಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇರಲಿಲ್ಲ. ಯಾವ ಕಾರಣಕ್ಕೂ ತಮ್ಮ ಮನೋನಿರ್ಧಾರವನ್ನು ಮುರಿಯೋಕ್ಕೆ ಶಾಸ್ತ್ರಿಗಳು ಸಿದ್ಧರಾಗಿರಲಿಲ್ಲ. ನಾಳೆ ಹೋದ್ರೆ ಆಗಲ್ವಾ ಸಭಾಪತಿ, ರುಕ್ಕುಗೆ ಒಂದಿಷ್ಟು ಅವಲಕ್ಕಿ ಕುಟ್ಟು ಕೊಡ್ತೀನಿ, ತೆಗೆದುಕೊಂಡು ಹೋಗುವಿಯಂತೆ ಅಂತ ತಾಯಿ ಕಮಲಮ್ಮ ಹೇಳ್ತಾರೆ. ಇಲ್ಲಮ್ಮ, ಇವತ್ತು ನಾನು ಹೋಗಲೇಬೇಕು, ಅವಲಕ್ಕಿ ಬೇಕಾದರೆ ಇನ್ನೊಂದು ದಿನ ತೊಗೊಂಡು ಹೋಗಿ ಕೊಡ್ತೀನಿ, ಇವತ್ತು ಮಾತ್ರ ನಾನು ಹೊರಡಲೇಬೇಕು, ನೀವು ಸುಮ್ಮನೆ ತಡಿಬೇಡ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಮನೆಯಿಂದ ಹೊರಟೆ ಬಿಡ್ತಾರೆ. ಬಸ್ಸಿಗೋಸ್ಕರ ಕೂಡ ಕಾಯ್ದೆ 6 ಮೈಲಿ ದೂರದ ಕೆರೆಹಳ್ಳಿಯನ್ನು ನಡ್ಕೊಂಡೆ ತಲುಪಿಬಿಡ್ತಾರೆ. ವೆಂಕಮ್ಮ ಅವ್ರ ಮನೆಗೂ ಕೂಡ ಹೋಗಲ್ಲ, ನೇರವಾಗಿ ಬಸಲಿಂಗಯ್ಯ ಅವ್ರ ಮನೆಗೆ ಹೋಗ್ತಾರೆ. 2 ವರ್ಷಗಳ ಹಿಂದೆ ಬಂದಿದ್ದ ಶಾಸ್ತ್ರಿಗಳನ್ನು ಬಸಲಿಂಗಯ್ಯ ಅವರು ಮರ್ತಿರೋದಿಲ್ಲ. ನಮಸ್ಕಾರ ಸ್ವಾಮಿ, ದಯಮಾಡಿಸಿ, ತುಂಬ ಅಪರೂಪಕ್ಕೆ ಬಂದಿದ್ದೀರಾ ದೇವ್ರ ಹಾಗೆ ಅಂತ ಹೇಳಿಬಿಟ್ಟು ಸ್ವಾಗತ ಮಾಡಿ ಉಪಚರಿಸ್ತಾರೆ. ಆಗ ಸಭಾಪತಿಗಳು ಹೇಳ್ತಾರೆ, ನೋಡಿ, ನಿಮ್ಮ ಮಾತು ಆ ರಮಣಶಾಸ್ತ್ರದ ಭವಿಷ್ಯ ಮೋಡ ಮಳೆ ಸುರಿಸಿದಷ್ಟು ಸತ್ಯವಾಗಿ ನಡೆದು ಹೋಯ್ತು ಬಸಲಿಂಗಯ್ಯವರೇ ಅಂತ ಹೇಳಿದಾಗ ಆತ ಹೇಳ್ತಾರೆ, ಹೌದು ಸ್ವಾಮಿ, ರಮಣಶಾಸ್ತ್ರ ಅನ್ನೋದೇ ಹಾಗೆ. ಈ ಸಂಖ್ಯಾಶಾಸ್ತ್ರ ಸಾಮಾನ್ಯವಾಗಿ ಯಾವತ್ತೂ ಸುಳ್ಳಾಗೋದೇ ಇಲ್ಲ. ನಾವು ಅಂಕೆ ಸಂಖ್ಯೆಗಳನ್ನು ಗುಣಿಸುವಾಗ ತಪ್ಪು ಲೆಕ್ಕ ಮಾಡಿದ್ರೆ ಭವಿಷ್ಯ ಕೂಡ ತಪ್ಪಾಗುತ್ತೆ, ಅಷ್ಟೇ ಬಿಟ್ಟರೆ ಅದರ ತಪ್ಪು ಅಂತ ಹೇಳೋದು ಸಾಧ್ಯನೇ ಇಲ್ಲ. ಅನುಭವ ಹೆಚ್ಚಾದ ಹಾಗೇನೆ ಅಂತಹ ತಪ್ಪುಗಳು ಕೂಡ ಆಗೋದಿಲ್ಲ. ರಮಣಶಾಸ್ತ್ರ ನಿಜವಾಗ್ಲೂ ಒಳ್ಳೆ ಶಾಸ್ತ್ರ ಅಂತ ಕೂಡ ಬಸಲಿಂಗಯ್ಯ ಅವರು ಹೇಳ್ತಾರೆ. ಹೌದು, ನಿಮ್ಮ ಸಾಧನೆ ಮತ್ತು ನಿಮ್ಮ ಅನುಭವ ನಿಜವಾಗ್ಲೂ ದೊಡ್ಡದು ಅಂತ ಹೇಳ್ಬಿಟ್ಟು ಸಭಾಪತಿಗಳು ಹೇಳ್ತಾರೆ. ಅದಿರಲಿ ಸ್ವಾಮಿ, ನೀವು ಯಾವ ದೂರ ದೇಶಕ್ಕೆ ಹೋಗಿದ್ರಿ ಅಂತ ಅವ್ರು ಕೇಳಿದಾಗ, ಬೊಂಬಾಯಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಹೇಳ್ತಾರೆ. ಹೇಳಿಬಿಟ್ಟು ತಮ್ಮ ಪ್ರವಾಸದ ವರದಿಯನ್ನು ಕೂಡ ಅವ್ರಿಗೆ ಮಾಡ್ತಾರೆ. ಅವ್ರ ಮಾತು ಮುಗಿದ ನಂತರ ಬಸಲಿಂಗಯ್ಯ ಅವರು ಬಾಳೆಹಣ್ಣು ಹಾಲನ್ನು ತೊಗೊಂಡ್ಬಂದು ಶಾಸ್ತ್ರಿಗಳ ಮುಂದಿಡ್ತಾರೆ. ಅಷ್ಟರಲ್ಲಿ ರೇಣುಕಮ್ಮ ಬಾಗಿಲು ಮರೆಯಲ್ಲಿ ನಿಂತ್ಕೊತಾರೆ. ಅಮ್ಮನವ್ರು ಚೆನ್ನಾಗಿದ್ದಾರಿಯಾ ಸ್ವಾಮಿ ಅಂತ ವಿಚಾರಿಸ್ತಾರೆ. ಚೆನ್ನಾಗಿದ್ದಾರಮ್ಮ ಅಂತ ಈತ ಹೇಳ್ತಾರೆ. ಅವರು ಬಂದಿದ್ದಾರಿಯೇ ಅಂತ ಕೇಳಿದಾಗ, ಇಲ್ಲ ತಾಯಿ ಅಂತ ಸಭಾಪತಿಗಳು ಹೇಳ್ತಾರೆ. ಅಮ್ಮ ಅವರನ್ನು ನೋಡಬೇಕು ಅಂತ ಮನಸ್ಸಾಗಿದೆ, 1 ದಿನದ ಮಟ್ಟಿಗಾದರೂ ನಮ್ಮೂರಿಗೆ ಕಳಿಸ್ಕೊಡಿ ಸ್ವಾಮಿ ಅಂತ ಆಕೆ ಹೇಳಿದಾಗ, ಆಗ್ಲಮ್ಮ, ಊರಿಗೆ ಹೋದ್ಮೇಲೆ ನಾನೇ 1 ದಿನ ಕರ್ಕೊಂಡು ಬರ್ತೀನಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಅವರ ಉತ್ತರದಿಂದ ತೃಪ್ತಳಾಗಿ ರೇಣುಕಮ್ಮ ಒಳಗೆ ಹೊರಟು ಹೋಗ್ತಾಳೆ. ಬಸಲಿಂಗಯ್ಯ ಅವರು ಹಾಲು ಹಣ್ಣುಗಳನ್ನು ತೋರಿಸ್ತಾ, ದಯವಿಟ್ಟು ಸ್ವೀಕರಿಸಿ ಸ್ವಾಮಿ ಅಂತ ವಿನಯದಿಂದ ಕೇಳ್ಕೊಳ್ತಾರೆ. ಇದೆಲ್ಲ ನಂಗೆ ಬೇಕಾಗಿಲ್ಲ ಬಸಲಿಂಗಯ್ಯ ಅವರೇ, ನಾನು ಬಂದ ಉದ್ದೇಶನೇ ಬೇರೆ ಅಂತ ಸಭಾಪತಿಗಳು ಹೇಳ್ತಾರೆ. ಅದು ನನಗೂ ಗೊತ್ತಿದೆಯಪ್ಪ, ಮೊದಲು ಹಣ್ಣು ತಿಂದು ಹಾಲು ಕುಡಿರಿ, ಆಮೇಲೆ ಮುಂದಿನ ಮಾತು ಅಂತ ಬಸಲಿಂಗಯ್ಯ ಅವರು ಹೇಳ್ತಾರೆ.
ಇನ್ನು ಹೆಚ್ಚಿನ ಒತ್ತಾಯಕ್ಕೆ ಅವಕಾಶ ಕೊಡದೆ ಶಾಸ್ತ್ರಿಗಳು ಹಾಲು ಹಣ್ಣುಗಳನ್ನು ಸೇವಿಸ್ತಾರೆ. ಇನ್ನು ಬನ್ನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಬಸಲಿಂಗಯ್ಯ ಸಭಾಪತಿಗಳನ್ನ ತಮ್ಮ ಕೋಣೆಗೆ ಕರ್ಕೊಂಡು ಹೋಗ್ತಾರೆ. ನೀವು ರಮಲಶಾಸ್ತ್ರ ಕಲಿಯಕ್ಕೆ ತಾನೇ ಬಂದಿದ್ದೀರಾ ಅಂತ ಕೇಳಿದಾಗ ಹೌದು ಅಂತ ಶಾಸ್ತ್ರಿಗಳು ಬೆರಗಿನ ನಗೆಯನ್ನು ನಗುತ್ತಾ ಉತ್ತರಿಸ್ತಾರೆ. ಯಾವಾಗ ಆರಂಭಿಸೋಣ ಅಂತ ಬಸಲಿಂಗಯ್ಯ ಕೇಳ್ತಾರೆ. ನೀವು ಒಪ್ಪಿದ್ರೆ ಈ ಕ್ಷಣನೇ ಆರಂಭಿಸಬಹುದು ಅಂತ ಹೇಳಿದಾಗ ಸರಿ ಹಾಗೆ ಆಗಲಿ ಅಂದ್ಬಿಟ್ಟು ಬಸಲಿಂಗಯ್ಯ ಅವರು ಮೊದಲು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತಾರೆ. ದಿಕ್ಕಾಲಾದ್ಯ ನವಚಿನ್ನಾನಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತೈಕ ಸಾರಾಯ ನಮಃ ಶಾಂತಾಯ ತೇಜಸೆ ಅಂತ ಹೇಳ್ಬಿಟ್ಟು ಈಶ್ವರ ಸ್ತವನದ ಬಳಿಕ ಗಣೇಶ ಸ್ತವನ, ಸರಸ್ವತಿ ಸ್ತವನಗಳನ್ನು ಹೇಳ್ತಾರೆ. ಅವರು ಹೇಳಿದ್ದನ್ನೇ ಶಾಸ್ತ್ರಿಗಳು ಕೂಡ ಅನುಕರಿಸಿ ಹೇಳ್ತಾರೆ. ಆನಂತರ ಬಸಲಿಂಗಯ್ಯ ಅವರು ರಮಲಶಾಸ್ತ್ರ ಅನ್ನೋದು ಹೇಗೆ ಹುಟ್ಟುಕೊಂತು ಅನ್ನೋದನ್ನು ವಿವರಿಸ್ತಾರೆ. ಅದರಲ್ಲಿ ಉಪಯೋಗ ಆಗ್ತಕ್ಕಂತಹ ತರೀಕ, ಜಮಾತ ಈ ಥರದ ಸಂಖ್ಯಾ ಸೂಚನೆಗಳನ್ನು ಮತ್ತೆ ಹೇಳ್ತಾರೆ. ದರ್ಶ, ಪೂರ್ಣಿಮಾ ಅಥವಾ ಸರಿ, ಬೆಸ ಇವನ್ನೆಲ್ಲ ಹೇಳ್ತಾರೆ. ರವಿ ಅಂದರೆ ತಾಮ್ರ, ಚಂದ್ರ ಅಂದರೆ ಬೆಳ್ಳಿ, ಮಂಗಳ ಅಂದರೆ ಹಿತ್ತಾಳೆ, ಬುಧ ಅಂದರೆ ಸೀಸ, ಗುರು ಅಂದರೆ ಚಿನ್ನ, ಶುಕ್ರ ಅಂದರೆ ವಂಗ, ಶನಿ ಅಂದರೆ ಕಬ್ಬಿಣ. ಹೀಗೆ ಸಪ್ತಗ್ರಹಗಳ ಕ್ರಮದಿಂದ ಸಪ್ತಧಾತುಗಳನ್ನು ತೆಗೆದುಕೊಂಡು ಪಾಶಕವನ್ನು ನಿರ್ಮಿಸೋ ಕ್ರಮವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆನಂತರ ಶಕಲಗಳ ವಿಷಯ ಬರುತ್ತೆ. ಅದು ಶಾಸ್ತ್ರಿಗಳಿಗೆ ಅರ್ಥ ಆಗೋದಿಲ್ಲ. ಇದು ಸ್ವಲ್ಪ ತೊಡಕಿನ ವಿಷಯ ಸ್ವಾಮಿ, ಬೇಗ ತಲೆಗೆ ಹತ್ತೋದಿಲ್ಲ. ಅಲ್ಲದೆ ಕಲಿತ ನಂತರ ಸಹ ಸಂಖ್ಯಾ ಚಿಹ್ನೆಗಳು ಅವುಗಳ ಹೆಸರನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬಿಟ್ಟು ಬಸಲಿಂಗಯ್ಯ ಅವರು ಒಂದು ಕಾಗದ ಮತ್ತು ಒಂದು ಪೆನ್ಸಿಲ್ ತಗೊಂಡು ಬರೀಲಿಕ್ಕೆ ಪ್ರಾರಂಭ ಆಗ್ತಾರೆ. ಬರೀತಾನೆ ಶಾಸ್ತ್ರಿಗಳಿಗೆ ನಿಧಾನವಾಗಿ ಅದನ್ನೆಲ್ಲ ವಿವರಿಸ್ತಾ ಇರ್ತಾರೆ. ತೇಜಸ್ಸು, ವಾಯು, ಜಲ, ಪೃಥ್ವಿ ಇವುಗಳ ಅಂಶಗಳ 4 ಬಿಂದುಗಳು ಹೀಗೆ ಒಂದರ ಕೆಳಗಡೆ ಬಂದಿರೋದಕ್ಕೆ ದರ್ಶಕ ಅಂತಾರೆ. ಇದಕ್ಕೆ ಅರಬ್ಬಿ ಭಾಷೆಯಲ್ಲಿ ತರೀಕ ಅಂತಾರೆ. ಈ ದರ್ಶಕಗಳು ದ್ವಿಗುಣಿತವಾಗಿ ಹೀಗೆ ವೃದ್ಧಿ ಹೊಂದೋದನ್ನ ಪೂರ್ಣಿಮಾ ಅಂತಾರೆ. ಇದಕ್ಕೂ ಕೂಡ ಅರಬ್ಬರು ಜಮಾತ ಅಂತ ಹೇಳ್ತಾರೆ. ಈ ದರ್ಶಕ ಮತ್ತು ಪೂರ್ಣಿಮೆಗಳ ಸಂಯೋಗದಿಂದ 14 ಚಿಹ್ನೆಗಳು ಹುಟ್ಟುತ್ತವೆ. ದರ್ಶಕ ಪೂರ್ಣಿಮೆಗಳನ್ನು ಸೇರಿಸಿಕೊಂಡ್ರೆ ಈ ಸಂಖ್ಯಾ ಕುಟುಂಬ 16ಕ್ಕೆ ಏರುತ್ತೆ. ಈ 16 ಚಿಹ್ನೆಗಳಿಗೂ ಕೂಡ ಶಕಲ ಅಂತ ಹೇಳ್ತಾರೆ. ಒಂದೊಂದು ಶಕಲಕ್ಕೂ ಒಂದೊಂದು ಹೆಸರಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ನಿಧಾನವಾಗಿ ಎಲ್ಲವನ್ನು ವಿವರಿಸಿ ಹೇಳ್ತಾರೆ. ಆನಂತರ ಷೋಡಶ ಶಕಲಗಳ ಗುಣ, ರೂಪ, ಕಾಲಮಾನ, ಸ್ಥಾನದರ್ಶಕ, ಬಲಾಬಲಗಳನ್ನು ಸೂಚಿಸ್ತಕ್ಕಂಥ ಕೋಷ್ಟಕಗಳನ್ನು ತೋರಿಸ್ತಾರೆ. ಇಷ್ಟು ಹೊತ್ತಿಗಾಗಲೇ ರಾತ್ರಿ ಸುಮಾರು 10 ಗಂಟೆ ಆಗಿರುತ್ತೆ. ಇನ್ನು ಬಹಳ ವಿಷಯ ಇದೆ ಸ್ವಾಮಿ, ನಾಳೆ ಹೇಳ್ತೀನಿ ಅಂತ ಬಸಲಿಂಗಯ್ಯ ಹೇಳ್ತಾರೆ. ಕಲಿಯೋ ಉತ್ಸಾಹದಲ್ಲಿದ್ದ ಶಾಸ್ತ್ರಿಗಳಿಗೆ ಹೊತ್ತು ಹೋಗಿದ್ದು ಕೂಡ ಅರಿವಾಗೋದಿಲ್ಲ. ಬೆಳಕು ಹರಿಯೋವರೆಗೂ ಕೂಡ ಹಾಗೆ ಕೂತ್ಕೊಳ್ಳೋಕ್ಕೆ ಅವರು ಸಿದ್ಧವಾಗಿದ್ರು. ಆದರೆ ಬಸಲಿಂಗಯ್ಯ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಹೊಳೆದು ತಂಗಿ ಮನೆ ಕಡೆಗೆ ಹೊರಡ್ತೀನಿ ಅಂತೇಳಿ ಹೊರಡ್ತಾರೆ. ನಾಳೆ ಬೆಳಗ್ಗೆನೆ ಬರ್ತೀನಿ ಬಸಲಿಂಗಯ್ಯ ಅವರೇ, ನಿಮಗೆ ಬಿಡುದಿರುತ್ತಲ್ವಾ ಅಂತ ಕೇಳಿದಾಗ ಅಗತ್ಯವಾಗಿ ಬನ್ನಿ ಸ್ವಾಮಿ, ನನಗೇನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಬಸಲಿಂಗಯ್ಯ ಹೇಳ್ತಾರೆ. ಶಾಸ್ತ್ರಿಗಳು ಅಲ್ಲಿಂದ ಹೊರಟು ಕೆರೆ ತೀರದಲ್ಲಿ ಮಾನಸಿಕ ಗಣಪತಿ ಪೂಜೆಯನ್ನು ಮುಗಿಸ್ತಾರೆ. ಆನಂತರ ವೆಂಕಮ್ಮನವರ ಮನೆ ಕಡೆಗೆ ಹೊರಡ್ತಾರೆ. ಬಾಗಿಲು ತೆಗೀತಾನೆ ಶ್ರೀಕಂಠ. ಓಹೋ, ಬನ್ನಿ ಭಾವ ಬನ್ನಿ, ಈಗ ಬಂದ್ರ? ಬಸ್ ಬರೋಕ್ಕೆ ಇಷ್ಟೊತ್ತು ಹೊತ್ತಾಯ್ತಾ ಅಂತ ಬಿಡುವಿಲ್ದೆ ಆಶ್ಚರ್ಯದಿಂದ ಕೇಳ್ತಾನೆ. ಇಲ್ಲ ಶ್ರೀಕಂಠು, ನಾನು ಮಧ್ಯಾಹ್ನನೇ ಬಂದೆ, ಇದುವರೆಗೂ ಬಸಲಿಂಗಯ್ಯ ಅವ್ರ ಮನೆಯಲ್ಲಿ ಇದ್ದೆ ಅಂತ ಸಭಾಪತಿಗಳು ಹೇಳ್ತಾರೆ. ಓ, ಆಗ್ಲಿ ಜ್ಯೋತಿಷ್ಯ ಕಲಿಯೋಕೆ ಪ್ರಾರಂಭ ಮಾಡೇ ಬಿಟ್ರಾ? ಅದಿರ್ಲಿ ಭಾವ, ಮಧ್ಯಾಹ್ನ ಬಂದವರು ಇಲ್ಲಿಗೆ ಬಂದು ಮುಖ ತೋರಿಸ್ ಹೋಗ್ಬಾರ್ದಾಗಿತ್ತೆ ಅಂತ ಕೇಳ್ತಾನೆ. ಹೌದಪ್ಪ, ಬರಬೇಕಾಗಿತ್ತು, ಆದರೆ ನನ್ನ ಮನಸ್ಸು ತುಂಬ ಧಾವಂತ ಪಡ್ತಿತ್ತು, ಅದಕ್ಕೋಸ್ಕರನೇ ನೇರವಾಗಿ ಬಸಲಿಂಗಯ್ಯ ಅವ್ರ ಮನೆ ಕಡೆಗೆ ಹೋದೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಆನಂತರ ವೆಂಕಮ್ಮ ಅವರು ಕೂಡ ಜೊತೆಗೆ ರುಕ್ಮಿಣಿ ಇಬ್ಬರೂ ಊರಿನ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾರೆ. ಶಾಸ್ತ್ರಿಗಳು ಎಲ್ಲ ವಿಷಯವನ್ನು ಅವರಿಗೆ ವಿವರಿಸಿ ಹೇಳ್ತಾರೆ. ಊಟ ಆಗುತ್ತೆ. ಆನಂತರ ಮಲಗಿದ ಶಾಸ್ತ್ರಿಗಳಿಗೆ ನಿದ್ದೆಯಲ್ಲಿ ಕೂಡ ದರ್ಶಕ, ಪೂರ್ಣಿಮಾ, ಸಂಕೇತಗಳ ಕನಸು ಬರುತ್ತೆ. 16 ಶಕಲಗಳು, ಅವುಗಳ ಚಿಹ್ನೆಗಳು, ಅವುಗಳ ಹೆಸರುಗಳು ಇವುಗಳನ್ನೇ ಅವರು ಬೆಳಕು ಹರಿಯೋವರೆಗೂ ಕಂಡು ಆನಂದ ಪಡ್ತಾರೆ. ಮರುದಿನ ಬೆಳಗಾಗತ್ತೆ. ತಕ್ಷಣ ಇವರು ಮತ್ತೆ ಬೆಳಗಿನ ಕಾರ್ಯಗಳನ್ನು ಮುಗಿಸ್ಕೊಂಡು ಬಸಲಿಂಗಯ್ಯವ್ರ ಮನೆ ಕಡೆಗೆ ಹೊರಡ್ತಾರೆ. ಬಸಲಿಂಗಯ್ಯ ಅವರು ಅರಬ್ಬರ ಸುರೆ, ಅಲಹಂ, ಕುಲ್ಲಹು ಹುಲ್ಲ, ದರೂದ ಮೊದಲಾದ ಪ್ರಾರ್ಥನಾ ಸೂಚನೆಗಳನ್ನು
ಎಲ್ಲವನ್ನು ಅವ್ರಿಗೆ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಇದೇ ರೀತಿ 4 ದಿನ ಕ್ರಮವಾಗಿ ಪಾಠಗಳು ನಡೆಯುತ್ತೆ. ಶಾಸ್ತ್ರಿಗಳು ಮುಖ್ಯವಾದ ವಿಷಯವನ್ನೆಲ್ಲ ಒಂದು ಪುಸ್ತಕದಲ್ಲಿ ಬರ್ಕೊಂಡು ಅರ್ಥ ಆಗದೆ ಇರೋ ಕಷ್ಟವಾದ ಭಾಗಗಳಿಗೆ ಟಿಪ್ಪಣಿ ಸಿದ್ಧಪಡಿಸ್ಕೊಂಡು ಕೆರೆಹಳ್ಳಿಯಿಂದ ಹಿಂತಿರುಗಿ ಬರ್ತಾರೆ. ಗಂಡ ಹಿಂತಿರುಗಿ ಬಂದಿದ್ದನ್ನು ನೋಡಿ ಸೌಭಾಗ್ಯಮ್ಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ಬೇಗ ರಮಲಶಾಸ್ತ್ರವನ್ನೆಲ್ಲ ಕಲ್ತು ಬಿಟ್ರಾ ಅಂತ ಹಾಗೆ ಕೇಳಿದಾಗ, ಎಲ್ಲಾದರೂ ಉಂಟಾ, ಇಷ್ಟು ಬೇಗ ಕಲಿಯೋಕ್ಕಾಗತ್ತಾ? ಶಾಸ್ತ್ರದ ವಿಷಯವನ್ನೆಲ್ಲ ಬಸಲಿಂಗಯ್ಯ ಅವರಿಂದ ಸರಿಯಾಗಿ ತಿಳ್ಕೊಂಡು ಬಂದಿದ್ದೀನಿ, ಇನ್ನು ಮೇಲೆ ನಾನು ಅಭ್ಯಾಸ ಮಾಡಬೇಕು ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಕಮಲಮ್ಮನವರು ಮಗಳ ಮನೆಯ ಯೋಗಕ್ಷೇಮವನ್ನು ಕೇಳಿ ತಿಳ್ಕೊಂಡು ತೃಪ್ತಿ ಪಡ್ತಾರೆ. ಆಗ ಸಭಾಪತಿಗಳು ಹೇಳ್ತಾರೆ, ಸೌಭಾಗ್ಯ, ಅಮ್ಮ ಕೆರೆಹಳ್ಳಿನೇ ನೋಡಿಲ್ಲ, ಅವರು ನೀನು ಒಂದು ದಿನದ ಮಟ್ಟಿಗಾದರೂ ಅಲ್ಲಿಗೆ ಹೋಗಿ ಬನ್ನಿ, ಜೊತೆಗೆ ರೇಣುಕಮ್ಮ ಅವ್ರಿಗೂ ಕೂಡ ನಿನ್ನನ್ನು ನೋಡಬೇಕು ಅಂತ ಆಸೆ ಆಗಿದೆಯಂತೆ ಅಂತ ಹೇಳಿದಾಗ, ಓ, ಆ ದೇವತೆಗೆ ಇನ್ನೂ ನನಗೆ ಜ್ಞಾಪಕ ಇದೆಯಾ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ. ಇಲ್ಲದೆ ಉಂಟೆ, ಹೋದ ತಕ್ಷಣ ಅವರು ನಿನ್ನನ್ನೇ ಮೊದಲು ಕೇಳಿದ್ದು ಅಂತ ಸಭಾಪತಿಗಳು ನಗುತ್ತಾರೆ. ನನಗೂ ಅವರು ನೋಡಬೇಕು ಅನಿಸುತ್ತೆ ಅಂತ ಈಕೆ ಹೇಳಿದಾಗ, ಅದಕ್ಕೆ ನಾನು ಹೇಳಿದ್ದು ನೀನು ಅಮ್ಮ ಒಂದ್ಸತಿ ಹೋಗಿ ಬನ್ನಿ ಅಂತ ಸಭಾಪತಿಗಳು ಹೇಳ್ತಾರೆ. ಸರಿ, ನಾವಿಬ್ಬರು ಹೊರಟೋದ್ರೆ ಇಲ್ಲಿ ನಿಮಗೆ ಅಡುಗೆ ಮಾಡೋರು ಯಾರು ಅಂತ ಸೌಭಾಗ್ಯಮ್ಮ ಕೇಳಿದಾಗ, 1-2 ದಿನದ ಮಟ್ಟಿಗೆ ನಾನು ಮಾಡ್ಕೊಳ್ಳಾರ್ನೆ ಅಂತ ಸಭಾಪತಿಗಳು ಹೇಳ್ತಾರೆ. ಮಾಡ್ಕೊತೀರ ಅಷ್ಟೇ, ಮೈ ಕೈ ಸುಟ್ಕೊತೀರ, ನಿಮ್ಮಂಥ ಗಂಡಸರನ್ನ ಅಡುಗೆಗೆ ಬಿಟ್ಟವ್ರು ಉಂಟಾ ಅಂತ ಆಕೆ ನಗ್ತಾಳೆ. ಬೆಳಗ್ಗೆ ಬೇಗ ಅಡುಗೆ ಮಾಡಿಟ್ಬಿಟ್ಟು ಅಮ್ಮನ ಕರ್ಕೊಂಡು ಬಸ್ಸಲ್ಲಿ ಹೊರಟ್ಬಿಡು. ಒಂದು ಮಧ್ಯಾಹ್ನ ಅಲ್ಲಿದ್ದು ರೇಣುಕಮ್ಮ ಅವರನ್ನು ನೋಡಿಕೊಂಡು ಸಾಯಂಕಾಲದ ಬಸ್ಸಿಗೆ ವಾಪಸ್ ಬಂದ್ಬಿಡು. ಅಮ್ಮ ಅಲ್ಲಿರಲಿ, ಇನ್ನೊಂದು ಸಲ ಹೋದಾಗ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಸಭಾಪತಿಗಳು ಮುಂದಿನ ಕಾರ್ಯಕ್ರಮವನ್ನೆಲ್ಲ ಹೇಳ್ತಾರೆ. ಶಾಸ್ತ್ರಿಗಳ ಮಾತು ಸೌಭಾಗ್ಯಮ್ಮನಿಗೂ ಕೂಡ ಸಮಂಜಸ ಅನಿಸುತ್ತೆ. ಕಮಲಮ್ಮನ ಒಪ್ಕೊತಾರೆ. 4-6 ದಿನಗಳಲ್ಲಿ ಅವಲಕ್ಕಿ, ಅರಳಿಟ್ಟು, ಚಕ್ಲಿ, ಕೋಡ್ಬಳೆ ಮೊದಲಾದ ತಿಂಡಿಗಳನ್ನು ತಯಾರಿಸ್ಕೊಂಡು ಅವರು ಹೊರಡೋ ಸಿದ್ಧತೆಯನ್ನು ಮಾಡ್ಕೊತಾರೆ. ಒಂದು ದಿನ ಬೆಳಗ್ಗೆ ಅವರಿಬ್ಬರನ್ನು ಜೊತೆಗೆ ಗಣೇಶನನ್ನು ಕೂಡ ಕೆರೆಹಳ್ಳಿಯ ಬಸ್ ಹತ್ತಿಸಿ ಶಾಸ್ತ್ರಿಗಳ ಮನೆಗೆ ಬರ್ತಾರೆ. ರಮಲ ಶಾಸ್ತ್ರವನ್ನು ಒಂದೇ ಸಮ ಅಭ್ಯಾಸ ಮಾಡೋಕ್ಕೆ ಕೂತ್ಕೋತಾರೆ. ಬೇಗ ಬೇಗ ಮುಂದುವರಿಸ್ಕೊಂಡು ಹೋಗೋಣ ಅಂತ ಶಾಸ್ತ್ರಿಗಳು ಹಗಲು ಇರುಳು ಕೂತ್ಕೊಂಡು ಮನನ ಮಾಡೋಕ್ಕೆ ಪ್ರಾರಂಭ ಮಾಡ್ಕೊತಾರೆ. ಆದರೆ ಕಷ್ಟದ ವಿಷಯವಾದ ಸಂಖ್ಯಾಶಾಸ್ತ್ರ ತಕ್ಷಣ ಅವ್ರ ತಲೆಗೆ ಹತ್ತೋದಿಲ್ಲ. ತಲೆಗೆ ಹತ್ತೋವರೆಗೂ ಅದನ್ನು ಬಿಡೋ ಹಾಗೂ ಇರ್ತಿರ್ಲಿಲ್ಲ. ಸೌಭಾಗ್ಯಮ್ಮ ಕೆರೆಹಳ್ಳಿಗೆ ಹೋದ ದಿನ ಸಂಜೆ ಶಾಸ್ತ್ರಿಗಳಿಗೆ ತಲೆ ಚಿಟ್ಟು ಹಿಡ್ದಂಗೆ ಅನಿಸುತ್ತೆ. ಈ 16 ಸಂಖ್ಯಾ ಸೂಚಕಗಳನ್ನು, ಅವುಗಳ ಹೆಸರನ್ನ ನೋಡಿ ನೋಡಿ ಬೇಜಾರಾಗತ್ತೆ. ಹಣೆ ಮೇಲೆ ಕೈ ಹೊತ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಕೂತು ಬಿಡ್ತಾರೆ. ಆನಂತರ ಸೌಭಾಗ್ಯಮ್ಮನವರ ನೆನಪಾಗಿ ಬಸ್ ನಿಲ್ದಾಣದ ಕಡೆಗೆ ಹೊರಟಾರೆ. ಮುಸ್ಸಂಜೆಗೆ ಬಸ್ ಬರುತ್ತೆ. ಸೌಭಾಗ್ಯಮ್ಮ ಕೆಳಗಿಳಿತಾರೆ. ಗಣೇಶ್ನನ್ನು ಕರ್ಕೊಂಡು ಬರಲಿಲ್ವಾ ಅಂತ ಇವ್ರು ಕೇಳಿದಾಗ, ಅವನೆಲ್ಲಿ ಬರ್ತಾನೆ, ಅವ್ರ ಅಜ್ಜಿನ ಬಿಟ್ಟು ಅಂತ ಸೌಭಾಗ್ಯಮ್ಮ ನಗ್ತಾರೆ. ಇಬ್ಬರು ಮಾತಾಡ್ತಾ ಮನೆ ಸೇರ್ತಾರೆ. ಶಾಸ್ತ್ರಿಗಳ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಎಲ್ಲೆಲ್ಲಿ ಕೂತರು, ಏನೇನು ಮಾತಾಡಿದ್ರು ಹೊತ್ತು ಹೋಗ್ದು, ಸಮಾಧಾನ ಆಗದು, ಉಲ್ಲಾಸನೂ ಕೂಡ ಆಗದು. ಅತಿ ಕಷ್ಟವಾದ ಗಣಪತಿಯ ಉಪಾಸನೆಯನ್ನು ಸಿದ್ಧಿ ಮಾಡ್ಕೊಂಡವನಿಗೆ ಈ ರಮಲಶಾಸ್ತ್ರ ಇಷ್ಟೊಂದು ತೊಂದರೆ ಕೊಡ್ತಾ ಇದೆಯಲ್ಲ, ಈ ವಿದ್ಯೆ ಕೊನೆಗೂ ತನಗೆ ಕರಗತ ಆಗೋದಿಲ್ವೇ ಅನ್ನೋ ಚಿಂತೆ ಕೂಡ ಅವರನ್ನು ಬಹಳವಾಗಿ ಪೀಡಿಸುತ್ತೆ. ಆ ಚಿಂತೆನೇ ರಾತ್ರಿ ಅವ್ರ ನಿದ್ದೆಯನ್ನು ಕೆಡಿಸುತ್ತೆ. ಮರುದಿನ ಬೆಳಗಾಗುತ್ತೆ. ಯಾವುದೋ ಒಂದು ದೃಢ ನಿರ್ಧಾರವನ್ನು ಕೈಕೊಂಡವರಂಗೆ ಶಾಸ್ತ್ರಿಗಳ ಮುಖ ಗಂಭೀರವಾಗಿರುತ್ತೆ. ನಿತ್ಯ ಕರ್ಮಗಳನ್ನು, ಗಣಪತಿ ಪೂಜೆಯನ್ನು ಮೌನವಾಗಿ ಮುಗಿಸ್ತಾರೆ. ಸೌಭಾಗ್ಯಮ್ಮ ಕೊಟ್ಟ ಉಪಹಾರವನ್ನು ಕೂಡ ಸ್ವೀಕರಿಸ್ತಾರೆ. ಆನಂತರ ತಮ್ಮ ಕೋಣೆಗೆ ಹೋಗಿ ಕೂತ್ಕೊಂಡು ನಿಶ್ಚಲ ಮನಸ್ಸಿನಿಂದ ರಮಲಶಾಸ್ತ್ರದ ಅಭ್ಯಾಸಕ್ಕೆ ಪ್ರಾರಂಭ ಮಾಡ್ತಾರೆ. ಮಧ್ಯಾಹ್ನ ಸೌಭಾಗ್ಯಮ್ಮ ಕರೆದಾಗ ಹೋಗಿ ಊಟ ಮಾಡಿ ಮತ್ತೆ ತಮ್ಮ ಕೋಣೆಯನ್ನು ಸೇರ್ತಾರೆ. ರಾತ್ರಿ ನಿದ್ದೆ ಬರೋವರೆಗೂ ಮತ್ತೆ ಸಂಖ್ಯಾಲೋಕದಲ್ಲಿ ಮನಸಾರೆ ವಿಹರಿಸ್ತಾರೆ. ಇಷ್ಟೆಲ್ಲ ನಡೆಯುತ್ತೆ. ಒಂದು ದಿನ ಆ ಕಡೆ ಕೆರೆಹಳ್ಳಿಯಲ್ಲಿ ಕಮಲಮ್ಮ ಒತ್ತಾಯ ಮಾಡ್ತಾರೆ, ಅಂದರೆ ಮನೆಗೆ ಹಿಂತಿರುಗ್ಬೇಕು ತಾನು ಅಂತ ಹೇಳ್ಬಿಟ್ಟು. ಆಗ ಅಳಿಯ ಶ್ರೀಕಂಠ ಅವರನ್ನು ಕೆರೆಹಳ್ಳಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾನೆ. ಇನ್ನು ಶಾಸ್ತ್ರಿಗಳಿಗೆ ಕೆರೆಹಳ್ಳಿಗೆ ಹೋಗೋ ಕೆಲಸನೂ ಕೂಡ ತಪ್ಪುತ್ತೆ. ಹಾಗಾಗಿ ಅವರು ನಿರಾತಂಕವಾಗಿ ತಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾರೆ. ಹೀಗೇನೆ ದಿನಗಳು ಕಳೆಯುತ್ತೆ. ಸುಮಾರು 4 ತಿಂಗಳು ಕಳೆಯುತ್ತೆ. ಶಾಸ್ತ್ರಿಗಳಿಗೆ ಕರಗತ ಆಗತ್ತೆ. ಅಜೇಯವಾದದನ್ನು ಜಯಿಸಿದವರ ಹಾಗೆ ಅವ್ರ ಮುಖ ಆನಂದದಿಂದ ಅರಳುತ್ತೆ. ತಾವು ರಮಲಶಾಸ್ತ್ರ ಕಲಿತ ಸಂಗತಿಯನ್ನು ಸುದರ್ಶನ ಅಯ್ಯಂಗಾರ್ಗೂ ಅಹೋಬಲರಾಯರಿಗೂ ವಿವರಿಸ್ತಾರೆ. ಒಂದು ಜೊತೆ ಜರತಾರಿ ಪಂಚೆ, ಸರಿಗೆ ಶಲ್ಯ, ಬೆಳ್ಳಿ ತಟ್ಟೆಯಲ್ಲಿ 100 ರೂಪಾಯಿಯ ಬೆಳ್ಳಿ ನಾಣ್ಯಗಳ ಸಹಿತ ಕೆರೆಹಳ್ಳಿಗೆ ಹೋಗಿ ಬಸಲಿಂಗಯ್ಯ ಅವರಿಗೆ ಗುರುದಕ್ಷಿಣೆ ಅಂತ ಒಪ್ಪಿಸಿ ಬರ್ತಾರೆ.
ಆ ದಿನ ಶಾಸ್ತ್ರಿಗಳ ಸಂತೋಷಕ್ಕೆ ಪಾರನೇ ಇರೋದಿಲ್ಲ. ಜೊತೆಗೆ ಅದೇ ದಿನ ಸೌಭಾಗ್ಯ ಮಗು ಕೂಡ ತುಂಬ ಸಂತೋಷ ಆಗಿರುತ್ತೆ. ಯಾಕೆ ಅಂದರೆ ಶಾಸ್ತ್ರಿಗಳು ಕೆರೆಹಳ್ಳಿಗೆ ಹೋದ ಸ್ವಲ್ಪ ಹೊತ್ತಲ್ಲೇ ವೈದೇಹಮ್ಮ ಸಂಭ್ರಮದಿಂದ ಇವ್ರ ಮನೆಗೆ ಬಂದಿರ್ತಾರೆ. ಅಲ್ಮೇಲುಗೆ 3 ತಿಂಗಳು ಸೌಭಾಗ್ಯಮ್ಮ ಅಂತ ಆನಂದಾತಿಶಯದಿಂದ ಹೇಳ್ತಾರೆ. ಈ ಮಾತನ್ನು ಕೇಳಿಸಿದಾಗ ಒಂದು ಕ್ಷಣ ತಮ್ಮ ಕಿವಿಯನ್ನೇ ಸೌಭಾಗ್ಯಮ್ಮ ನಂಬಕ್ಕಾಗೋದಿಲ್ಲ. ಏನಂದ್ರಿ ವೈದೇಹಮ್ಮ, ಇನ್ನೊಂದ್ಸಲ ಹೇಳಿ ಅಂದಾಗ, ಅಲಮೇಲು 3 ತಿಂಗಳ ಗರ್ಭಿಣಿಯಾಗಿದ್ದಾಳಮ್ಮ ಅಂತ ಹೇಳಿದಾಗ ಸೌಭಾಗ್ಯಮ್ಮ ಆನಂದದಿಂದ ಅವಾಕ್ಕಾಗ್ತಾರೆ. ಒಂದೆರಡು ಕ್ಷಣ ಬೆರಗಿನ ಕಣ್ಣುಗಳಿಂದ ವೈದೇಹಮ್ಮನವ್ರನ್ನೇ ನೋಡ್ತಾರೆ. ಅನಂತರ ಸರಸರ ಹೆಜ್ಜೆ ಹಾಕ್ಕೊಂಡು ದೇವ್ರ ಮನೆ ಕಡೆಗೆ ನಡೀತಾರೆ. ಇವರ ಈ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳದ ವೈದೇಹಮ್ಮ ಕುತೂಹಲದಿಂದ ಅವರನ್ನ ಹಿಂಬಾಲಿಸ್ತಾರೆ. ಆಕೆ ಅಂದರೆ ಸೌಭಾಗ್ಯಮ್ಮ ದೇವ್ರ ಮನೆಗೆ ಹೋಗಿ ತುಪ್ಪದ ದೀಪ ಹಚ್ಚಿಟ್ಟು ದೀರ್ಘದಂಡ ನಮಸ್ಕಾರ ಮಾಡ್ತಾ ಇರ್ತಾರೆ. ಅವರ ಕಣ್ಣುಗಳಿಂದ ಹೊರಟ ಕಣ್ಣೀರು ಅವರ ಕೆನ್ನೆ ಮೇಲೆ ಅಲ್ಲಲ್ಲಿ ನಿಂತು ಮುತ್ತಿನ ಮಣಿಗಳ ಹಾಗೆ ಕಂಗೊಳಿಸ್ತಾ ಇರುತ್ತವೆ. ನೋಡಿದ್ರ ವೈದೇಹಮ್ಮ ಪರಮಾತ್ಮನ ಲೀಲೆನ? ನಂಬದವ್ರನ್ನ ಅವನು ಯಾವತ್ತೂ ಕೈ ಬಿಡೋದಿಲ್ಲ. ನಂಬದೇ ತಡ. ತಕ್ಷಣ ಅವನು ನಮ್ಮನ್ನು ಬಾಚಿ ತಪ್ಪಿಕೊಂಡ್ಬಿಡ್ತಾನೆ. ತನ್ನ ವಾತ್ಸಲ್ಯದ ಸೆರೆಯಲ್ಲಿ ನಮ್ಮನ್ನು ಬಂಧಿಸ್ತಾನೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ. ಹೌದು ತಾಯಿ, ನಿಮ್ಮ ಮಾತು ಸತ್ಯ ಆಗಿದೆ. ನಿಮ್ಮ ಹೇಳಿಕೆಯಿಂದ ಕೈಗೊಂಡ ಪೂಜೆಯಿಂದ ನನಗೆ ಈ ಅನುಭವ ಆಗಿದೆ. ಪೂಜೆ ಆರಂಭ ಮಾಡಿದ ಸುಮಾರು 1 ತಿಂಗಳ ನಂತರ ಪ್ರತಿದಿನ ರಾತ್ರಿ ಬಾಲಕೃಷ್ಣ ನನ್ನ ಕನಸಲ್ಲಿ ಕಾಣಿಸ್ಕೊಳ್ತಿದ್ದ ಅಂತ ಹೇಳಿಬಿಟ್ಟು ವೈದೇಹಮ್ಮ ಹೇಳ್ತಾರೆ. ನಿಜನಾ ಇದು ಅಂತ ಸೌಭಾಗ್ಯಮ್ಮ ಕೇಳಿದಾಗ, ಹೌದಮ್ಮ, ರಾತ್ರಿ ಸುಮಾರು 12 ಗಂಟೆಗೆ ಪೂಜೆ ಶುರು ಮಾಡ್ತೀನಿ. ಮುಗಿಯೋ ಹೊತ್ತಿಗೆ 3 ಗಂಟೆ ಆಗುತ್ತೆ. ಆಮೇಲೆ 3 ಗಂಟೆ ಹೊತ್ತು ಮಲ್ಕೋತೀನಿ. ಆ ನಿದ್ದೆಯಲ್ಲಿ ಬರೀ ಕನಸು. ಆ ಕನಸಿನ ತುಂಬ ಬಾಲಕೃಷ್ಣನೇ ಕಾಣಿಸ್ಕೊಳ್ತಾನೆ. ಇದುವರೆಗೂ 1 ದಿನವೂ ಕೂಡ ಇದು ತಪ್ಪಿಲ್ಲ ಅಂತ ಆಕೆ ಹೇಳ್ತಾಳೆ. ನಿಜವಾಗ್ಲೂ ನೀವು ತುಂಬ ಭಾಗ್ಯಶಾಲಿಗಳು ವೈದೇಹಮ್ಮ. ನಿಮ್ಮ ಭಕ್ತಿ ಪ್ರೇಮ ಎಲ್ಲ ದೊಡ್ಡದು. ಅದಕ್ಕೆ ಬಾಲಕೃಷ್ಣ ಇಷ್ಟು ಸುಲಭವಾಗಿ ನಿಮಗೆ ಒಲಿದಿದ್ದಾನೆ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ವೈದೇಹಮ್ಮನನ್ನು ಪ್ರಶಂಸೆ ಮಾಡ್ತಾರೆ. ಎಲ್ಲಕ್ಕೂ ನೀವೇ ಕಾರಣ ತಾಯಿ. ನಿಮ್ಮ ಉಪದೇಶ ಇಲ್ಲದೆ ಇದ್ದಿದ್ರೆ ನಾನು ಪೂಜೆ ಮಾಡ್ತಾ ಇದ್ನ? ಬಾಲಕೃಷ್ಣ ಒಲಿತಿದ್ನ? ನಮ್ಮ ಅಲಮೇಲು ಗರ್ಭವತಿ ಆಗ್ತಿದ್ಲೆ? ನನ್ನ ಮನೆ ಆನಂದದಿಂದ ನಲಿಯುತ್ತಿತ್ತ? ನನಗೀಗ ನಿಮ್ಮನ್ನೇ ಮಂದಾಸನದಲ್ಲಿ ಕೂಡಿಸಿ ಪೂಜೆ ಮಾಡಬೇಕು ಅನ್ನೋಷ್ಟು ಮನಸ್ಸಾಗ್ತಾ ಇದೆ ಅಂತ ವೈದೇಹಮ್ಮ ಹೇಳಿದಾಗ, ಅಯ್ಯೋ ಇದೇನು ಹುಚ್ಚು ವೈದೇಹಮ್ಮ, ನರಜನ್ಮಕ್ಕೆ ಸುರ ಪದವಿ ಕಟ್ಟಬಹುದೇ? ಕಾರಣಕರ್ತನು, ಮಾಡೋನು ಮಾಡಿಸೋನು ಎಲ್ಲ ಆ ಪರಮಾತ್ಮನೇ ಹೊರತು ನಾವಲ್ಲ. ನಾವೆಲ್ಲ ಅವನ ಲೀಲಾ ವಿನೋದಕ್ಕೆ ಸೃಷ್ಟಿಸಲ್ಪಟ್ಟಿರುವ ಅವನ ಅಂಗೈ ನಾಟಕ ರಂಗದ ಬೊಂಬೆಗಳು ಅಂತ ಸೌಭಾಗ್ಯಮ್ಮ ಹೇಳ್ತಾರೆ. ನಿಜ ತಾಯಿ, ಆದರೆ ಬೊಂಬೆಗಳೆಲ್ಲ ಒಂದೇ ರೀತಿಯಾಗಿರುತ್ತವೆ. ಅವುಗಳಲ್ಲಿ ಮುದ್ದಾದ ಆಕರ್ಷಕವಾದ ಗೊಂಬೆಗಳಿರುತ್ತೆ. ಅಂತಹ ಚೆಲುವಾದ ಬೊಂಬೆಗಳನ್ನು ಕಂಡ್ರೆ ಸೃಷ್ಟದವನಿಗೂ ಕೂಡ ಪ್ರೀತಿ ಆಗತ್ತೆ. ಅಂತಹ ಪ್ರೀತಿಗೆ ಪಾತ್ರವಾದ ಗೊಂಬೆ ಅಂದರೆ ನೀವೇ. ಅಂದಮೇಲೆ ನಿಮ್ಮನ್ನು ಪೂಜಿಸೋದ್ರಲ್ಲಿ ಏನು ತಪ್ಪು ಅಂತ ಹೇಳಿಬಿಟ್ಟು ವೈದೇಹಮ್ಮ ಹೇಳ್ತಾರೆ. ನಾನೇನೋ ಅಂದ್ಕೊಂಡ್ರೆ ನೀವು ಮಾತಲ್ಲಿ ತುಂಬ ಗಟ್ಟಿಗರು ಅಂತ ಹೇಳಿಬಿಟ್ಟು ಸೌಭಾಗ್ಯಮ್ಮ ನಗುತ್ತಾರೆ. ಕನಸಲ್ಲಿ ಕಾಣಿಸ್ಕೊಳ್ಳೋ ಬಾಲಕೃಷ್ಣ ನಿಮ್ಮ ಜೊತೆ ಮಾತಾಡ್ತಾನೆಯೇ ಅಂತ ಕೇಳಿದಾಗ, ಇಲ್ಲಮ್ಮ ಅಂತ ವೈದೇಹಮ್ಮ ಹೇಳ್ತಾರೆ. ನೀವು ಮಾತಾಡ್ಸಿದ್ದೀರಾ ಅಂತ ಏಕೆ ಕೇಳಿದಾಗ, ಇಲ್ಲ ಅಂತ ಹೇಳ್ತಾಳಾಕೆ. 1 ದಿನ ಮಾತಾಡಿಸಿ ಪ್ರಯತ್ನ ಮಾಡಿ ಅಂತ ಹೇಳಿದಾಗ, ಆಯಿತು ಇವತ್ತೇ ಮಾಡ್ತೀನಿ ಅಂಥೇಳಿ ಆಕೆ ಹೇಳ್ತಾಳೆ. ಅದುವರೆಗೂ ಅಡುಗೆ ಮನೆಯಲ್ಲಿದ್ದ ಕಮಲಮ್ಮ ಹೊರಗಡೆ ಬರ್ತಾರೆ. ಅಲಮೇಲು ಗರ್ಭವತಿಯಾದ ಸಂಗತಿಯನ್ನು ತಿಳಿದು ತುಂಬ ಸಂತೋಷನೂ ಆಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ವೈದೇಹಮ್ಮನಿಗೆ ಕುಂಕುಮವನ್ನು ಕೊಟ್ಟು ಬೀಳ್ಕೊಡ್ತಾರೆ ಸೌಭಾಗ್ಯಮ್ಮ. ಸುಮಾರು 4 ಗಂಟೆ ಹೊತ್ತಿಗೆ ಕೆರೆಹಳ್ಳಿಯಿಂದ ಸಭಾಪತಿಗಳು ಹಿಂತಿರುಗಿ ಬರ್ತಾರೆ. ಅಂದರೆ ತಮ್ಮ ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಟ್ಟು ಹಿಂತಿರುಗಿ ಬರ್ತಾರೆ. ರವೆ ಉಪ್ಪಿಟ್ಟು, ಕೇಸರಿ ಬಾತು, ಬಾಳೆಕಾಯಿ ಬೋಂಡ, ಕಾಫಿಯನ್ನು ಮಾಡಿಸಿ ಸುದರ್ಶನ ಮಯ್ಯಂಗಾರು ಮತ್ತು ಹೋಬಳರಾಯರನ್ನು ಕೂಡ ಕರೆತರ್ತಾರೆ. ಅವರೆಲ್ಲರನ್ನು ಉಪಚಾರ ಮಾಡ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.